ಈ ರಾಜ್ಯದಲ್ಲಿ, ಅದರಲ್ಲೂ ಈ ಜಿಲ್ಲೆನಲ್ಲಿ, ಈ ರಾಜ್ಯದಲ್ಲೇ ಎಂದೂ ನಡೆದೇ ಇರತಕ್ಕಂಥ ಒಂದು ಲೈಂಗಿಕ ಹಗರಣ ಈ ಜಿಲ್ಲೆನಲ್ಲೇ ಆಯ್ತಲ್ಲ ಅಂತಕ್ಕಂಥ ಪಶ್ಚಾತ್ತಾಪದಲ್ಲಿ ನಾವು ಭಾಳ ದುಃಖದಲ್ಲಿದ್ದೇವೆ. ಭಾಳ ಮನಸ್ಸಿಗೆ ವೇದನೆ ಆಗಿದೆ. ಅದರಲ್ಲೂ ಈ ದೇಶವನ್ನು ಆಳದಂಥ, ಈ ಜಿಲ್ಲೆಯ ಸಾರ್ವಭೌಮತ್ವವನ್ನು ಹೊಂದಿದ್ದಂಥ ಒಂದು ರಾಜಕೀಯ ಇತಿಹಾಸವನ್ನು ಹೊಂದಿದ್ದಂಥ ಒಂದು ಕುಟುಂಬದ ಇಂದ ಆಯ್ತಲ್ಲ ಇಂಥ ಒಂದು ದುಷ್ಕೃತ್ಯ ಅಂತಕ್ಕಂಥ ನೋವು ನಮಗಿದೆ. ಈ ನೋವನ್ನು ನಾವು ಮರೀಲಿಕ್ಕೆ ಆಗೋದಿಲ್ಲ. ಇಂಥ ಒಂದು ಸಂದರ್ಭದಲ್ಲಿ ಈ ದುಷ್ಕೃತ್ಯ ನಡೆದಾಗ ನಾವು ಹಾಸನದ ಜಿಲ್ಲೆಯವರು ತಲೆ ತಗ್ಗಿಸಬೇಕಾದಂಥ ಒಂದು ದುಷ್ಕೃತ್ಯ ಇದೆ. ಇಡೀ ಪ್ರಪಂಚದ ಯಾವುದೇ ಮೂಲಲ್ಲಿ ಹೋದ್ರೂ ಇವತ್ತು ಇಡೀ ಪ್ರಪಂಚಕ್ಕೆ ಇದು ಹರಡಿದೆ. ಪ್ರಪಂಚದ ಸುದ್ದಿ ಆಗೋಯ್ತಿದೆ. ಏಕೆಂದರೆ ಇವರು ಆ ದುಷ್ಕೃತ್ಯವನ್ನು ಮಾಡಿದಂಥವರು ತಕ್ಷಣ ವಿದೇಶಕ್ಕೆ ಹೋದ ತಕ್ಷಣ ಆ ವಿದೇಶದಲ್ಲಿ ಎಲ್ಲ ಇದು ಹರಡಿ ಹೋಯ್ತು. ಹರಡೋಗಿ ಇಡೀ ಹಾಸನ ಅಂತಕ್ಕಂಥದ್ದು ಏನಪ್ಪ ಅನ್ನೋ ಒಂದು ಕಳಂಕಕ್ಕೆ ಗುರಿಯಾಗಿರ್ತಕ್ಕಂಥ ಒಂದು ಕಳಂಕವನ್ನು ತಂದಿಟ್ಟರು. ಇಲ್ಲಿ ಈ ಒಂದು ದುಷ್ಕೃತ್ಯ ನಡೆದಿರ್ತಕ್ಕಂಥದ್ದು ಮೊದಲು ನಾವೆಲ್ಲ ನಾಗರಿಕರಾಗಿ ಯಾರೇ ಪಕ್ಷ ಭೇದವನ್ನು ಮರೆತು ಎಲ್ಲ ಭಾವನೆಗಳನ್ನು ಮರೆತು ಇಂಥ ಒಂದು ಕೃತ್ಯ ನಡಿಬಾರ್ದಾಯಿತು ಅನ್ನೋದನ್ನು ಖಂಡಿಸ್ತಕ್ಕಂಥದ್ದು ಪ್ರತಿಯೊಬ್ಬ ನಾಗರಿಕನ, ರಾಜಕಾರಣಿಯ, ಪ್ರತಿಯೊಬ್ಬ ವ್ಯಕ್ತಿಯ ಕರ್ತವ್ಯ ಅಂತಕ್ಕಂಥದ್ದನ್ನು ನಾನು ಭಾವಿಸ್ತೇನೆ. ಅದ್ಯಾರೇ ಆಗಿರಲಿ, ಇದರಲ್ಲಿ ನನ್ನವರು, ತನ್ನವರು, ಅವರು, ಇವರು ಅಂತಕ್ಕಂಥ ಭೇದ ಭಾವ ಬೇಡ. ಇದು ನಾವು ತಲೆ ತಗ್ಗಿಸ್ತಕ್ಕಂಥ, ನಾಗರಿಕ ಸಮಾಜ ತಲೆ ತಗ್ಗಿಸ್ತಕ್ಕಂಥ ಒಂದು ಹೀನ ಕೃತ್ಯ ಅಂತಕ್ಕಂಥದ್ದನ್ನು ನಾವೆಲ್ಲ ಒಪ್ಕೊಳ್ಳೇಬೇಕಾದಂಥ ಒಂದು ಪ್ರಸಂಗ ಇವತ್ತು ನಡೆದೋಗಿ. ಅದರಲ್ಲೂ ಲೈಂಗಿಕ ದೌರ್ಜನ್ಯವನ್ನು ಎಸಗಿ ಆ ದೌರ್ಜನ್ಯದ ವಿಡಿಯೋವನ್ನು ಅವರೇ ಹಿಡಿದು ತಂದು ಇವತ್ತು ಇಡೀ ಪ್ರಪಂಚಕ್ಕೆ ಅದು ಗೊತ್ತಾಗುವಂಥ ರೀತಿಯಲ್ಲಿ ವ್ಯವಸ್ಥೆ ಆಯ್ತಲ್ಲ. ಇಡೀ ರಾಜ್ಯದ ಜನ, ಭಾರತ ದೇಶದ ಜನ ತಲೆ ತಗ್ಗಿಸುವಂಥ ಪರಿಸ್ಥಿತಿಗೆ ಬಂತಲ್ಲ. ಅದಕ್ಕೆ ನಾವು ವಿಷಾದವನ್ನು ವ್ಯಕ್ತ ಮಾಡಬೇಕು. ಕಡಿಮೆ ವಿಚಾರನ ಇದು? ಯಾರೋ ಕೃತ್ಯನ ಎಸಗ್ತಾರೆ, ಇಲ್ಲ ಅಂತ ಹೇಳೋದಿಲ್ಲ ನಾನು. ಬೇಕಾದಷ್ಟು ಘಟನೆಗಳು ನಡೆದಿರ್ಬೋದು. ಆದರೆ ಮಾಡದಂಥ ಹೀನ ಕೃತ್ಯವನ್ನು ತನ್ನ ಮೊಬೈಲ್ನಿಂದಲೇ ಮತ್ತೆ ಹೊರಪ್ರಪಂಚಕ್ಕೆ ತಂದು ಕೆಡುವಂಥ ದುಸ್ಥಿತಿಯನ್ನು ತಂದೊಡ್ಡಿದ್ರಲ್ಲ, ಅದನ್ನು ನಾವು ಮನುಷ್ಯರಾಗಿ ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ಅರ್ಥ ಮಾಡ್ಕೋಬೇಕು. ಎಲ್ಲೋ ಒಂದು ಕಡೆ ಘಟನೆ ನಡೆದೋಗ್ತವೆ. ಇಂಥವು ನಡೆದೋದಂಥ ಘಟನೆ ಅಲ್ಲಿ ಮರ್ತೋಗುತ್ತೆ. 4 ಗೋಡೆ ಮಧ್ಯದಲ್ಲಿ ಮುಗಿದೋಗುತ್ತೆ ಅದು. ಆದರೆ 4 ಗೋಡೆ ಮಧ್ಯವನ್ನು ಬಿಟ್ಟು ತಲುಪಲಿಕ್ಕೆ ಕಾರಣ ಏನು? ಇವರು ಅವತ್ತು ಆ ವಿಡಿಯೋನ ಮಾಡಿದವರು ಮತ್ತೆ ಅದನ್ನು ಸೆರೆ ಹಿಡಿದೇ ಇದ್ದಿದ್ರೆ ಬಹುಶಃ ಅಲ್ಲಿಗೆ ಮುರ್ತೋಗೋದು. ಆ ಸೆರೆ ಹಿಡಿದ್ರು. ಸೆರೆ ಹಿಡಿದ ಮೇಲೆ ಮುಂದೇನಾಗಿದೆ ಅದು ಬೇರೆ ಪ್ರಶ್ನೆ. ಆ ಸೆರೆ ಹಿಡಿದದ್ದು ಒಂದು ದೊಡ್ಡ ಅಪರಾಧ ಅಂತಕ್ಕಂಥದ್ದು ನನ್ನ ಭಾವನೆ. ಅದಾಯಿತು, ಇದೆಲ್ಲ ನಡೀತಾ ಇತ್ತು. ಇದು ಎಲ್ಲ ತೆರೆ ಮೇರೆನಲ್ಲಿ ನಡೀತಾ ಇತ್ತು. ನಿಮಗೂ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಇದೇ ನಿಮ್ಮ ಪತ್ರಿಕಾಗೋಷ್ಠಿನಲ್ಲಿ ಪ್ರಥಮ ಬಾರಿಗೆ ಸಿಡಿಸಿದಂಥ ಅವರು ದೇವರಾಜೇಗೌಡರು ವಕೀಲರು. ಅವರು ಏನು ಹೇಳಿದರು? ರೇವಣ್ಣವ್ರ ಮೇಲೆ ಆಕ್ರೋಶಭರಿತರಾಗಿ ತಾಕತ್ತಿದ್ರೆ ಬಾ ಈಗ ಅಂತೇಳಿ ಏಕವಚನದಲ್ಲಿ ರೇವಣ್ಣವರನ್ನು
ಇದಕ್ಕೆ ಕರೆದು ನಿನ್ನ ಮಗನ ಅಶ್ಲೀಲವಾದಂಥ ವಿಡಿಯೋ, ನನ್ನ ಆಡಿಯೋ ವಿಡಿಯೋ ಎಲ್ಲ ನನ್ನ ಹತ್ರ ಇದೆ, ಪಿನ್ ಡ್ರೈವ್ ಇದೆ ನನ್ನ ಹತ್ರ, ನಾನು ಅದನ್ನು ಬಿಟ್ಟು ನೀನು ನೋಡ್ಕೊತೀನಿ ಅಂತಕ್ಕಂಥದ್ದನ್ನು ಸವಾಲಿನ ರೂಪದಲ್ಲಿ ಹಾಕಿದರು. ನಾವು ಇದೇನಪ್ಪ ಸವಾಲಿನ ರೂಪದಲ್ಲಿ ಇಷ್ಟೊಂದು ಧೈರ್ಯವಾಗಿ ಹಾಕ್ಬೇಕಾದ್ರೆ ಏನೋ ಇದರಲ್ಲಿ ಇರಬೇಕೇನೋ, ಏನೋ ಇದೆ ಇದು ಅಂತಕ್ಕಂಥದ್ದನ್ನು ನಾವು ಅಂದ್ಕೊತಾ ಇದ್ದು. ಅಂದ್ಕೊಂಡು ಅವ್ರು ಅಲ್ಲಿ ನಿಲ್ಲಿಸ್ತಿಲ್ಲ. ನೀನು ಏನಾದರೂ ಹೆಚ್ಚಿಗೆ ಇದಾದರೆ ಹಾಸನ ಸರ್ಕಲ್ನಲ್ಲಿ ಟಿ ವಿನ ಹಾಕಿ ಪ್ರತಿಯೊಬ್ಬರಿಗೆ ಸ್ಕ್ರೀನಿಂಗ್ ಹಾಕಿ ಎಲ್ಲರಿಗೂ ತೋರಿಸ್ತೀನಿ ಈ ದೇಶದ ಜನಕ್ಕೆ, ಈ ರಾಜ್ಯದ ಜನಕ್ಕೆ ಅಂತೇಳಿ ಸವಾಲು ಹಾಕಿದ್ರು. ಸವಾಲು ಹಾಕಿದ್ಮೇಲೆ ಏನೋ ಇರ್ಬೋದು ಸಣ್ಣ ಪುಟ್ಟವು, ಇವರು ದೇವೇಗೌಡರ ಕುಟುಂಬದ ಮೇಲೆ ರಾಜಕಾರಣದಲ್ಲಿ ವಿರೋಧಿಗಳಾಗಿ ಈಗಿನ ಸಂಸತ್ತರನ್ನು ಅನರ್ಹನ್ ಮಾಡತಕ್ಕಂಥವ್ರಿಗೂ ಸುಪ್ರೀಂ ಕೋರ್ಟ್ವರೆಗೂ ತೆಗೆದುಕೊಂಡು ಹೋಗ್ತಂಥವ್ರು, ಇವ್ರು ಯಾವುದೋ ವೈಷಮ್ಯದ ಮೇಲೆ ಈ ರೀತಿ ಹೇಳ್ತಾರೆ, ಇದು ಅಂಥದ್ದೇನು ಇರಲ್ಲ ಏನೋ ಅನ್ನೋ ಭಾವನೆ ಹಾಸನ ಜಿಲ್ಲೆಯ ಜನತೆದಿತ್ತು. ಆದರೆ ಇದನ್ನ ಪ್ರಕಟ ಮಾಡ್ತಕ್ಕಂಥ ರೀತಿ, ಇದನ್ನ ಮುಂದೆ ನಡೆದಂತೆ ಕಥಾಭಾಗ ನಡೆದಂತೆ ಇದನ್ನ ಇವರೇ ಒಪ್ಕೋಬೇಕಾದಂಥ ಪರಿಸ್ಥಿತಿ ಬಂತು. ಮೊದಲನೇದು, ಪಿನ್ ಡ್ರೈವನ್ನು ಯಾರು ಬಿಟ್ಟಿದ್ದಾರೆ ಅದು ಒಂದು ಘೋರ ಅಪರಾಧ, ಅದಕ್ಕೇನು ಬೇಕೋ ಹೇಳೋಣ, ಅದನ್ನು ನಾವು ಏನು ಸಹಿಸಲ್ಲ, ನಾವು ಅದನ್ನು ಏನು ಇದು ಮಾಡಲ್ಲ. ಅದನ್ನು ನಾಗರಿಕ ಸಮಾಜದಲ್ಲಿ ತಲೆ ತಗ್ಸೋ ಕೆಲಸನ ಯಾರೇ ಮಾಡಿದ್ರು ತಲೆ ತಗ್ಸೋ ಕೆಲಸ, ಅದನ್ನು ಆಮೇಲೆ ಬರ್ತೀವಿ. ಇವರು ಮತ್ತೆ ಪುನಃ ಇದು ಪಿನ್ ಡ್ರೈವ್ಗಳು ವರಿಗೆ ಬಂದ ಮೇಲೆ ಅದು ಯಾರು ಬಿಟ್ಟಿದ್ದಾರೆ, ಯಾಕೆ ಬಿಟ್ಟಿದ್ದಾರೆ, ಏನು ಬಿಟ್ಟಿದ್ದಾರೆ ಅಂತಕ್ಕಂಥದ್ದನ್ನು ತನಿಖೆ ಆಗುತ್ತೆ. SIT ತನಿಖೆ ಕೊಟ್ಟಿದ್ದಾರೆ. SITಯಿಂದ 1ನೇ ಅಪರಾಧ ಈ ಕೃತ್ಯ ಮಾಡಿರೋದಾದರೆ, 2ನೇ ಅಪರಾಧ ಹೆಣ್ಣುಮಕ್ಕಳ ಮಾನ ಮರ್ಯಾದೆಯನ್ನು ಹಾಳು ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಬರ್ನೂ ಮಾಡ್ದೇ ಅವರು ಏಕವಾಗಿ ಅವರ ಆ ಕೃತ್ಯದ ಕೃತ್ಯದ ವ್ಯವಸ್ಥೆಯನ್ನು ಈ ಸಮಾಜಕ್ಕೆ ತೋರಿಸ್ತಕ್ಕಂಥದ್ದು ಈ ಮಹಿಳಾ ಸಮಾಜನೇ ತಲೆ ತಗ್ಗಿಸ್ಬೇಕಾದಂಥ, ಈ ಸಮಾಜ ತಲೆ ತಗ್ಗಿಸ್ಬೇಕಾದಂಥ ವ್ಯವಸ್ಥೆ.